ಸಾಮಾನ್ಯವಾಗಿ ಹಬ್ಬದ ದಿನ ಚರ್ಚೆಗಳಿಗೆ ಬ್ರೇಕ್ ಹಾಕಿ ಧಾರ್ಮಿಕ ಕಾರ್ಯಕ್ರಮಗಳು ಅಥವಾ ಆ ದಿನದ ಇಡೀ ದಿನದ ಸುದ್ದಿಗಳ ಹೂರಣವನ್ನು ಇಡೋದು ವಾಡಿಕೆ. ಆದರೆ ಇವತ್ತು ಚರ್ಚೆಯನ್ನು ನಡೆಸಲಿಕ್ಕೆ ಒಂದು ಅನಿವಾರ್ಯ ಕಾರಣ ಕೂಡ ಇದೆ. ಧರ್ಮಸ್ಥಳ ವಿಚಾರದಲ್ಲಿ ಯಾವಾಗ ಈ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯನ ಬಂಧನ ಆಯಿತೋ ಅಲ್ಲಿಗೆ ಒಂದು ಹಂತಕ್ಕೆ ಇಡೀ ಪ್ರಕರಣದ ಹುರುಳು ಏನು ಅನ್ನೋದು ಗೊತ್ತಾಗೋಯ್ತು. ಇನ್ನೂ SIT ತನಿಖೆ ಆಗಬೇಕು, ತನಿಖೆ ಆದ ನಂತರದಲ್ಲಿ ವರದಿ ಆಚೆ ಬರಬೇಕು. ಅಲ್ಲಿವರೆಗೂ ಹೆಚ್ಚಿಗೆ ಮಾತು ಮಂಥನಕ್ಕೆ ಅವಶ್ಯಕತೆ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಕೂಡ ನಿನ್ನೆ ಮೊನ್ನೆ ಇತರೆ ವಿಚಾರಗಳನ್ನು ಚರ್ಚೆಗೆ ಒಳಪಡಿಸಿದ್ವಿ. ಆದರೆ ಇವತ್ತು ನಿನ್ನೆ ರಾತ್ರಿ ಕಳೆದು ಬೆಳಗಾಗುವ ಒಳಗಾಗಿ ಆದಂತಹ ಕೆಲವೊಂದಷ್ಟು ಬೆಳವಣಿಗೆಗಳು, ಹಾಗೆ ಇವತ್ತು ಬೆಳಗಿನಿಂದ ಸಂಜೆವರೆಗೂ ಆಗ್ತಾ ಇರತಕ್ಕಂಥ SITಯ ತನಿಖೆ ಹಾಗೆ ವಿಚಾರಣೆಗಳು ಚರ್ಚೆಗೆ ಆಸ್ಪದವನ್ನ ಮಾಡಿಕೊಟ್ಟಿದ್ದು ಮಾತ್ರವಲ್ಲ, ಅನಿವಾರ್ಯತೆಯನ್ನ ಕೂಡ ಸೃಷ್ಟಿ ಮಾಡಿತು. ಕಾರಣ ಈ ಟೂಲ್ ಕಿಟ್ ಧರ್ಮಸ್ಥಳದ ವಿರೋಧಿ ಟೂಲ್ ಕಿಟ್ ತನ್ನ ಮುಖವಾಡ ಕಳಚಿದ ನಂತರವೂ ಕೂಡ ಸುಮ್ಮನೆ ಕೂತಿಲ್ಲ. ಮತ್ತೊಂದಷ್ಟು ವಿಡಿಯೋಗಳು, ಮತ್ತೊಂದಷ್ಟು ನರೇಟಿವ್ಗಳು ನೋಡಿ. ಈ ಮಾಸ್ಕ್ ಮ್ಯಾನ್ SIT ಮುಂದೆ ಹೋಗೋಕೆ ಮುಂಚೆನೆ ಸತ್ಯ ಒಪ್ಕೊಂಡ್ಬಿಟ್ಟಿದ್ದಾನೆ. ಅಲ್ಲಿ ಅನೇಕ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿರೋದು ಸತ್ಯ, ಅವರು ಕೊಲೆ ಆಗಿರೋದು ಸತ್ಯ, ಈತ ಹೂತು ಹಾಕಿರೋದು ಸತ್ಯ ಅನ್ನೋದಕ್ಕೆ ಆತನೇ ನೀಡಿದ ಸಂದರ್ಶನ ಇದೆ ಅಂತ ಹೇಳಿ ಮತ್ತಗೇನ್ ಯೂಟ್ಯೂಬರ್ಗಳು ಬಾಯಿ ಬಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದರ ಜೊತೆಗೆ ಹೀಗೆ ಬಾಯಿ ಬಡ್ಕೊಳ್ತಾ ಇದ್ದ ಒಬ್ಬ ಯೂಟ್ಯೂಬರ್ ಅನ್ನ ಸತತ ವಿಚಾರಣೆಗೆ ಒಳಪಡಿಸಿದೆ ಪೊಲೀಸರ ತಂಡ. SIT ಟೀಮ್ ಮುಂದೆ ಈ ಅನನ್ಯ ಭಟ್ ಅನ್ನೋ ಕಟ್ಟುಕತೆಯ ಕ್ಯಾರೆಕ್ಟರ್ ಮತ್ತಷ್ಟು ಮಗದಷ್ಟು ಇದೀಗ ಹೊರಬರ್ತಾ ಇದೆ. ಈ ಪುರಾಣಗಳು ಹೊರಬರ್ತಾ ಇದೆ. ಇದೆಲ್ಲ ಬೆಳವಣಿಗೆ ನಡುವೆ ಆಗಿರುವ ಮಹತ್ವವಾದ ಬೆಳವಣಿಗೆ ಅಂದರೆ, ನಾವು ನೂರಾರು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೇ ತೀರ್ತೀವಿ ಅಂತ ಬಂದ ಗ್ಯಾಂಗ್ ಇದೀಗ ಛಿದ್ರವಾಗ್ಬಿಟ್ಟಿದೆ. ಸುಜಾತಾ ಭಟ್ ಪರವಾಗಿ ವಕೀಲರಿಲ್ಲ, ಆ ಮುಸುಕುದಾರಿಯ ಪರವಾಗಿ ವಕೀಲರಿಲ್ಲ, ಮಟ್ಟಣ್ಣನವರ್ ಮಾತೇ ಆಡ್ತಿಲ್ಲ, ತಿಮರೋಡಿ ಅವ್ರ ಮನೆಯಲ್ಲಿ ತನಿಖೆ ಮುಗಿತಲೇ ಇಲ್ಲ, ಸತತವಾಗಿ ನಡೀತಾ ಇದೆ. ಹೀಗಾಗಿ ಇವತ್ತಿನ ಚರ್ಚೆಯಲ್ಲಿ ಮುಗಿದಿಲ್ಲ ಕತೆ. ಇನ್ನು ಮುಂದೆ ಹೇಗೆ ಈ ಕತೆ ಬೆಳೆದ ಹೋಗಬಹುದು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಹಿರಿಯ ವಕೀಲರಾದ ಅಮೃತೇಶ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರಾದ ಚಂದ್ರಶೇಖರ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಹೊರಗಿನಿಂದ ದೂರುದಾರರಾದ ಜಯಂತ್ ಅವರು ಜಾಯಿನ್ ಆಗ್ತಾ ಇದ್ದಾರೆ. ಅವರು ಫ್ರೇಮ್ ನಲ್ಲಿ ಕೂರ್ತಾ ಇದ್ದಾರೆ. ಕೂತ ತಕ್ಷಣ ಅವ್ರಿಗೂ ಕೂಡ ವೆಲ್ಕಮ್. ಹಾಗೆ ಪತ್ರಕರ್ತರು ಕೀರ್ತಿ ಶಂಕರಘಟ್ಟ ಜಾಯಿನ್ ಆಗಿದ್ದಾರೆ. ಹಾಗೆ ಸಾಮಾಜಿಕ ಹೋರಾಟಗಾರರು ದಿನೇಶ್ ಗಾಣಿಗ ಅವರು ಕೂಡ ಜಾಯಿನ್ ಆಗಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕೀರ್ತಿ ಅವರಿಂದ ಪ್ರಶ್ನೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಕೀರ್ತಿ ಅವರೇ, ಮುಗೀತು ಈ ಟೂಲ್ ಕಿಟ್ನ ಉದ್ದೇಶ, ಎಕ್ಸ್ಪೋಸೆ ಆಯಿತು, ಇನ್ನೇನಿದ್ರು SIT ತನಿಖೆ ಮಾಡುತ್ತೆ, ಸತ್ಯಾಂಶ ಇನ್ನಷ್ಟು ಹೊರಗೆ ಬರುತ್ತೆ ಅನ್ನೋ ನಿರೀಕ್ಷೆ ಕರ್ನಾಟಕದ ಜನರಂದಿತ್ತು. ಮತ್ತಷ್ಟು ವಿಡಿಯೋಗಳು ನೋಡಿ, ಈತ ಮುಂಚೆನೆ ಬಾಯಿ ಬಿಟ್ಟಿದ್ದ, ಈಗ SIT ಅಧಿಕಾರಿಗಳ ಪ್ರಭಾವಕ್ಕೆ ಒಳಗಾಗಿ ಈತ ತನ್ನ ಹೇಳಿಕೆಯನ್ನು ತಿರುಚ್ಕೊಳ್ತಾ ಇರಬಹುದು. ಅಂದ್ರೆ ಈ ಟೂಲ್ ಕಿಟ್ ಇನ್ನೂ ಭರವಸೆ ಬಿಟ್ಟಿಲ್ವಾ ಅಂತ ಹೇಳಿ. ಕೀರ್ತಿ ಅವರೇ, ಚಿನ್ನಯ್ಯನ ವಿಡಿಯೋ ಈಗ ಯಾವ್ಯಾವ ಚಾನೆಲ್ಗಳಲ್ಲಿ ಬರ್ತಾ ಇದೆ, ಅವರು ಜನರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಅಥವಾ ಟೂಲ್ ಕಿಟ್ ಅನ್ನು ಕಂಟಿನ್ಯೂ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ, ಇಷ್ಟು ದಿನ ನಾವೆಲ್ಲ ವಿಡಿಯೋ ಮಾಡಿದ್ವಲ್ಲ ಅದೆಲ್ಲ ಇವನ ಹೇಳಿಕೆಯ ಆಧಾರದ ಮೇಲೆ ನಾವು ಮಾಡಿದ್ವಿ ಅಷ್ಟೇ, ಬಿಟ್ರೆ ನಮ್ದಿದ್ರಲ್ಲಿ ಏನೂ ಇಲ್ಲ ಅಂತ ಫಿಕ್ಸ್ ಮಾಡುವ ಒಂದು ಕುತಂತ್ರ ಇದು. ಆಲ್ರೆಡಿ ಇವ್ರು ಅದೇ ಅಂದ್ರೆ ಈಗ ನೋಡಿ, ನಾವು ಅಷ್ಟೆಲ್ಲ ವಿಡಿಯೋ ಮಾಡಿದ್ವಿ, ನಾವು ಅಷ್ಟೆಲ್ಲ ಕಂಟೆಂಟ್ ಮಾಡಿದ್ವಿ, ಅಲ್ಲಿ ಅಷ್ಟಾಗಿದೆ ಇಷ್ಟಾಗಿದೆ ಅಂತೆಲ್ಲ ಹೇಳಿದ್ವಲ್ಲ, ಅದು ನಾವು ಯಾಕೆ ಹೇಳ್ತಿದ್ವಿ ಅಂತಂದ್ರೆ, ಒಬ್ಬ ವ್ಯಕ್ತಿ ಜೀವಂತ ಸಾಕ್ಷಿಯಾಗಿ ಬಂದು ನಮ್ಮ ಹತ್ರ ಎಲ್ಲ ವಿಡಿಯೋ ಮಾಡಿ ರೆಡಿ ಇಟ್ಬಿಟ್ಟಿದ್ದ. ಇಷ್ಟು ದಿನ ನಾವು ಇದನ್ನ ಬಿಡಕ್ಕಾಗಿಲ್ಲ, ಯಾಕಂತಂದ್ರೆ ಅವನಿಗೆ ಪ್ರೊಟೆಕ್ಷನ್ ಕೊಟ್ಟಿದ್ರು. ಹಾಗಾಗಿ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಇದ್ದಿದ್ರಿಂದ ನಾವು ಅವನಿಗೆ ಕೊಡಕ್ ಬಂದಿಲ್ಲ. ಈಗ ಬಿಡ್ತೀವಿ ನೋಡಿ ನಾವು ಒಂದೊಂದೇ ವಿಡಿಯೋ ನೋಡಿ. ಇಲ್ಲ, ಈ ಚಿನ್ನಯ್ಯ ನ್ಯಾಷನಲ್ ಮೀಡಿಯಾಗೆ ಸಿಗ್ತಾನೆ, ಇಲ್ಲ ಅಂತಂದ್ರೆ ಇವರ ಪರವಾಗಿ ಯಾರು ಮಹೇಶ್ ಶೆಟ್ಟಿ ತಿಮರೋಡಿ, ಆಮೇಲೆ ಮಟ್ಟಣ್ಣನವರು, ಸಮೀರ್ ಪರವಾಗಿ ಮಾತನಾಡುವ ಯೂಟ್ಯೂಬರ್ಗಳಿಗೆ ಸಿಗ್ತಾನೆ ಅಂತಂದ್ರೆ ಏನರ್ಥ? ಯಾರಿಗೂ ಸಿಗದವರು ಇವ್ರಿಗೆ ಮಾತ್ರ ಯಾಕೆ ಸಿಗ್ತಾರೆ? ನೋಡಿ, ನೀವು ಯಾವ್ಯಾವ ಚಾನಲ್ ಅಲ್ಲಿ ಬರ್ತಾ ಇದೆ ಅದೆಲ್ಲವೂ ಮಹೇಶ್ ಶೆಟ್ಟಿ ಮತ್ತು ಮಟ್ಟಣ್ಣನವ್ರ ಪರವಾಗಿ ಬಹಳ ದೊಡ್ಡದಾಗಿ ಧರ್ಮಸ್ಥಳದ ವಿರುದ್ಧವಾಗಿ ಮಾತಾಡ್ತಿದ್ದವರಿಗೆ ಅವೆಲ್ಲ ಇಂಟರ್ವ್ಯೂ ಸಿಕ್ಕಿದೆ. ಆಮೇಲೆ ಮುಸುಕುದಾರಿ 164 ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಲಿಕ್ಕೆ ಡೈರೆಕ್ಟ್ ಆಗಿ ಕೋರ್ಟ್ಗೆ ಹೋಗಿದ್ದಾನೆ, ಏನು ಹೇಳಿದಾನೆ ಅಂತ ನನಗೇ ಗೊತ್ತಿಲ್ಲ ಅಂತ KV ಧನಂಜಯ ಅವರು ಹೇಳಿದ್ರು. ಇವತ್ತು ಧನಂಜಯ ಅವ್ರಿಗೂ ಗೊತ್ತಾಗದ ಹಾಗೆ ಈ ಮುಸುಕುದಾರಿ ಇಷ್ಟೆಲ್ಲಾ ಚಾನೆಲ್ಗಳಿಗೆ ಇಂಟರ್ವ್ಯೂ ಕೊಟ್ಟಿದ್ದು ಹೇಗೆ? ಹಾಗಾದ್ರೆ ಮುಸುಗುದಾರಿಯನ್ನ ಕರೆದುಕೊಂಡು ಬರುವಲ್ಲಿ ಷಡ್ಯಂತ್ರ ಇದೆ ಅನ್ನೋದನ್ನ ಇವರೇ ಇವಾಗ ಸಾರಾಸಗಟಾಗಿ ಒಪ್ಕೋತಾ ಇದ್ದಾರೆ.
ಪರಿಸ್ಥಿತಿ ಏನಾಗಿದೆ ಅಂತ ಪಾಪ ಅಲ್ಲಿ ದಿನೇಶ್ ಗಾಣಿಗ ಅವ್ರು ಇದಾರೆ, ಅವರೇ ನೆನೆ ಅವ್ರದ್ದು ಆಡಿಯೋ ಕೇಳ್ತಾ ಇದ್ದೆ. ಮಟ್ಟಣ್ಣ ಬಂದು ಎಲ್ಲ ಹಾಳು ಮಾಡಿ ಹೋಗೋಣ ಪ್ರಶ್ನೆ ಕೇಳೋಣ. ಜನ ಹೇಳ್ತಾ ಇದ್ದಾರೆ ದಿನೇಶ್ ಅದನ್ನ ಅವರೇ ಕ್ಲಾರಿಫೈ ಮಾಡ್ಲಿ ಅವರ ನಂತರದಲ್ಲಿ ಅದನ್ನ. ಜಯಂತ್ ಅವರು ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಇವಾಗ ಛಿದ್ರ ಅಂತ ಹೇಳಿದ್ರಲ್ಲ, ಛಿದ್ರ ಅಲ್ಲ ಈಗ ರೈಟ್ ಬಂದೆ ಕೀರ್ತಿ ಅವರೇ. ಜಯಂತ್ ಅವರು ಈ ಪ್ರಕರಣದಲ್ಲಿ ಅವರು ಕೂಡ ದೂರುದಾರರು, ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ. ಜಯಂತ್ ಅವ್ರ ಹತ್ರ ಮಾತನಾಡಿಸ್ಕೊಂಡು ನಾನು ಉಳಿದ ಪ್ಯಾನಲಿಸ್ಟ್ ಗಳನ್ನ ಮತ್ತೆ ಪ್ರಶ್ನೆ ಮಾಡ್ತಾ ಹೋಗ್ತೀನಿ. ಜಯಂತ್ ಅವರೇ, ನನ್ನ ಧ್ವನಿ ಸ್ಪಷ್ಟವಾಗಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ ತಮ್ಗೆ. ಸರ್, ತಾವು ಕೊಟ್ಟ ದೂರು ತಮ್ಮ ವಿಚಾರಣೆ ಯಾವ ಹಂತಕ್ಕೆ ಬಂದಿದೆ ಸರ್? ಮೇಡಮ್, ಅದು SIT ಅವರು ತನಿಖೆ ನಡೆಸ್ತಾ ಇದ್ದಾರೆ, ಅದರ ಮೇಲೆ ಡಿಸೈಡ್ ಆಗ್ಬೋದು. ಅದಕ್ಕೆ ಮುಂಚೆ ನಾನು ಒಂದು ಮಾತು ತಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ. ತಾವು ಪ್ರಾರಂಭ ಆಗುವಾಗ ಒಂದು ಹೇಳಿದಿರಿ, ಏನು ಬುರುಡೆ ಗ್ಯಾಂಗು ಛಿದ್ರ ಆಗಿದೆ ಅಂತ. ಯಾವ್ದೇ ಕಾರಣಕ್ಕೂ ಬುರುಡೆ ಗ್ಯಾಂಗ್ ಆಗಿ ನಾವು ಕೆಲಸ ಮಾಡಿಲ್ಲ. ಆ ಒಂದು ನಿಮಗೆ ಹೇಳಿದ್ದಲ್ಲ, ನಾನು ಯಾವ ಗ್ಯಾಂಗ್ ಇದೆಯೋ ಅವ್ರಿಗೆ ಹೇಳಿದ್ದು. ನಿಮ್ಮನ್ನ ನಾನು ದೂರುದಾರ ಅಂತ ಹೇಳಿ ಗೌರವಪೂರ್ಣವಾಗಿ ಮಾತಾಡಿಸ್ತಿದ್ದೀನಿ. ಸೌಜನ್ಯ ಹೋರಾಟ ನಾನು ಇದ್ದೀನಿ. ಯಾವ್ದೇ ಕಾರಣಕ್ಕೂ ಹೇಳ್ತೇನೆ, ಪ್ಲೀಸ್ ನಿಮಗೆ ಎಲ್ಲರಿಗೂ ವಿನಂತಿ ಮಾಡ್ತೇನೆ, ಸತ್ಯ ಇದೆ. ನೀವಲ್ಲ ಬುರುಡೆ ಗ್ಯಾಂಗ್ ಜಯಂತ್ ಸರ್, ತಾವಲ್ಲ. ತಾವು ಈ ಪ್ರಕರಣದಲ್ಲಿ ಅತ್ಯಂತ ಮಹತ್ವವಾದ ಸಾಕ್ಷ್ಯ. ಟೋಟಲ್ ಆಗಿ ಚಿತ್ರ ಅಂತ ಹೇಳ್ಬೇಡಿ ಮೇಡಮ್. ನಾವು ಹೋರಾಟ ಮಾಡ್ತಾ ಇರೋದು ಹೆಣ್ಣು ಮಕ್ಕಳ ರಕ್ಷಕರಾಗಿ ಮಾಡ್ತಾ ಇದ್ದೀವಿ. ನಾನು ಒಂದ್ ನಿಮಿಷ ಸರ್, ಅವ್ರು ಮಾತಾಡ್ಬಿಡ್ಲಿ. ಒಂದು ನಿಮಿಷ, ಪದ್ಮಾವತಿ ನನ್ನ ಸಂಬಂಧಿ. ಹೌದು ಕೀರ್ತಿ ಅವರೇ, ಇಲ್ಲ ಅವ್ರು ಮಾತಾಡ್ಬಿಡ್ಲಿ. ಅವರ ಆವೇಶ ಹಾಗೆ ಅವರ ಭಾವನೆಗಳಿಗೆ ಸಂಪೂರ್ಣವಾದ ಗೌರವವನ್ನ ನಾನು ಕೊಡ್ತಾ ಇದ್ದೀನಿ. ಜಯಂತ್ ಅವ್ರು ಮಾತಾಡ್ಬಿಡಿ, ಅದು ಕೇಳಕ್ ಅವಕಾಶ ಕೊಡ್ತೀನಿ. ಕೀರ್ತಿ ಅವರೇ, ಅವಕಾಶ ಕೊಡ್ತೀನಿ. ಜಯಂತ್ ಅವರು ಕಂಪ್ಲೀಟ್ ಆಗಿ ಮಾತಾಡ್ಬಿಡಿ. ಇಲ್ಲ ಜಯಂತ್ ಅವರೇ, ಒಂದು ವಿಚಾರ ಕ್ಲಿಯರ್ ಮಾಡ್ಬಿಡ್ತೀನಿ. ಇಲ್ಲ ಜಯಂತ್ ಸರ್, ಒಂದು ವಿಚಾರ ಕ್ಲಿಯರ್ ಮಾಡ್ಬಿಡ್ತೀನಿ. ನೀವು ಈ ಪ್ರಕರಣದಲ್ಲಿ ಅತ್ಯಂತ ಮಹತ್ವವಾದ ಸಾಕ್ಷಿ, ದೂರುದಾರ ಅನ್ನೋ ಗೌರವದೊಂದಿಗೆ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಈ ಬುರುಡೆ ಗ್ಯಾಂಗ್ ಅಂತ ಹೇಳಿದ್ ನಿಮಗಲ್ಲ, ಛಿದ್ರ ಅಂತ ಹೇಳಿದ್ ನಿಮಗಲ್ಲ. ಈ ಗಾಣಿಗ ಅವರದ್ದು ಅಂತ ಹೇಳಲಾಗ್ತಾ ಇರುವ ವೈರಲ್ ಆಗಿದೆಯಲ್ಲ ಆಡಿಯೋ, ಅದಕ್ಕೆ ಸಂಬಂಧಪಟ್ಟಂಗೆ ಹಂಗೆ ಹೇಳ್ದೆ. ಅದಕ್ಕೆ ಪ್ರಶ್ನೆ ನಾನು ಅವ್ರಿಗೆ ಕೇಳ್ತೀನಿ, ನಿಮಗ್ ಕೇಳಲ್ಲ. ಇದನ್ನ ನಿಮ್ಮನ್ ಕೇಳಿದ್ರು ಕೇವಲ ನೀವು ಕೊಟ್ಟ ದೂರು, ನಿಮ್ಮ ತನಿಖೆ ಎಲ್ಲಿಗೆ ಬಂತು ಅಂತ. ಹೌದು ಮೇಡಮ್, ತನಿಖೆ ಮೊದಲನಾಗಿ ನಾನು ದೂರ ಕೊಟ್ಟಾದ್ಮೇಲೆ ನನ್ನ ಹೇಳಿಕೆಯನ್ನೆಲ್ಲ ತಗೊಂಡ್ರು ಮೇಡಮ್, ವಿಡಿಯೋ ರೆಕಾರ್ಡ್ ಮುಖಾಂತರವಾಗಿ. ಆ ನಂತರ ಯಾರು ನಾನು ಇನ್ನೊಂದು ಇಬ್ರು ಇದ್ರು ಅದರೊಟ್ಟಿಗೆ, ಯಾರು ಇಬ್ಬರಲ್ಲ 3-4 ಜನ ಇದ್ದಾರೆ, ಅವರೆಲ್ಲ ಹೇಳಿಕೆಯನ್ನು ಅವ್ರು ಯಾರು ಎಂಬುದನ್ನೆಲ್ಲ ಮಾಹಿತಿ ಕೊಟ್ಟಿದ್ದೇನೆ. ಅದರ ಪ್ರಕಾರ ಅವರನ್ನ ಕರೆಸಿ ಅವರ ಹೇಳಿಕೆಯನ್ನು ತಗೊಂಡ್ರು. ಆ ನಂತರ ಅವ್ರನ್ನ ಕರ್ಕೊಂಡು ಹೋಗಿ ಆ ಜಾಗವನ್ನು ತೋರಿಸಿದ್ರು, ಹೌದಲ್ವಾ ಅಂತ. ಆ ನಂತರ 3ನೇದಾಗಿ ನನ್ನ ಕರ್ಕೊಂಡು ಹೋದ್ರು, ನಾನು ತೋರಿಸಿ ಇಂಥ ಜಾಗ ಅಂತ. ಆ ನಂತರ ಸ್ಥಳದ ಮಾಜರ್ ಅಂತಿದೆ, ಅಂದ್ರೆ ತೆಗೆಯುವುದಲ್ಲ ಅಲ್ಲಿಂದ ಇದು, ಆದ್ರೆ ಸ್ಥಳ ಮಾಜರ್ ಇದೆ, ಸ್ಥಳ ಮಾಜರ್ ಎಲ್ಲ ಮಾಡಿ ನಿಲ್ಲಿಸ್ತಾರೆ. ಆ ನಂತರ ನಾನೊಂದು ಲೆಟರ್ ಕೊಟ್ಟೆ ಯಾವ್ದು ಇಲಾಖೆಗೆ, ಸತ್ಯಾಸತ್ಯ ಘಟನೆ ಇದ್ರೆ ಮಾತ್ರ ತನಿಖೆ ಮಾಡಿಸ್ಬೇಕು, ಇದು ಈ ಕೆಲಸ ಮಾಡ್ಬೇಕು, ಇಲ್ಲಾರೆ ಸಮಯ ವ್ಯರ್ಥ ಮಾಡಬಾರ್ದು ಅಂತ ಹೇಳಿ ಒಂದು ಲೆಟರ್ ಕೊಟ್ಟೆ ಮೇಡಮ್. ಅದರ ಪ್ರಕಾರ ಕ್ಷಮೆ ಇರ್ಲಿ, ಅಲ್ಲಿಗೆ ಅನುಮಾನ ಬಂತು. ಅಂದ್ರೆ ನೀವು ಕೊಟ್ಟ ದೂರು, ನೀವು ಹೇಳಿದ ಸಾಕ್ಷ್ಯದ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇರ್ಲಿಲ್ವಾ? ಹಿಂಗ್ಯಾಕೊಂದು ಎಕ್ಸ್ಟ್ರಾ ಪತ್ರ ಬರೆದು ಬಿಟ್ರಿ, ನಾನು ಹೇಳಿದ್ರಲ್ಲಿ ತಪ್ಪು ಇನ್ಫಾರ್ಮೇಶನ್ ಇದ್ರೆ ನನ್ನ ಮೇಲೆ ಕ್ರಮ ಕೈಗೊಳ್ಬಹುದು? ಅಲ್ಲ, ಹೇಳ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ಇಬ್ಬರನ್ನ ತನಿಖೆ ಮಾಡಿದ್ರು, ಅದ್ರ ಟೋಟಲ್ 4 ಜನ ಇದ್ರು. ಆ 4 ಜನ ತನಿಖೆ ಮಾಡ್ಬೇಕಲ್ಲ ಮೇಡಮ್. ಇಬ್ಬರನ್ನ ತನಿಖೆ ಮಾಡಿದ್ರು, ತನಿಖೆ ಮಾಡಿ ನನ್ನನ್ನು ಮಾಜರ್ ಮಾಡಿದ್ರು, ನನ್ನ ಸ್ಥಳ ಮಾಜರೆಲ್ಲ ಮಾಡಿದ್ರು. ಅವಾಗ ಇನ್ನೊಂದು ಇಬ್ರು ಇದ್ರು, ಅವ್ರನ್ನು ಮಾಡ್ಬೇಕಿತ್ತು. ಅದಕ್ಕೆ ಇವಾಗ ಇವಾಗ ಎಲ್ಲರನ್ನು ಮಾಡ್ತಾ ಇದಾರೆ ಮೇಡಮ್. ಆಯ್ತು ಸರ್. ಜಯಂತ್ ಸರ್, ನಾನು ಬೇರೆಯವ್ರಿಗೆ ಪ್ರಶ್ನೆ ಕೇಳೋಕ್ ಮುಂಚೆ ಒಂದು ಇಂಪಾರ್ಟೆಂಟ್ ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಬೇಕು ಸರ್. ನೀವು ನ್ಯಾಯದ ಪರವಾಗಿ ಹೋರಾಟ ಮಾಡ್ತಿರೋರು, ಹಾಗಾಗಿ ನೀವು ಸತ್ಯ ಹೇಳ್ತೀರಿ ಅನ್ನೋ ಭರವಸೆಯೊಂದಿಗೆ ಪ್ರಶ್ನೆ ಕೇಳ್ತಿದ್ದೀನಿ ಸರ್. ನೀವು ಹೆಣ್ಣು ಮಗಳೊಬ್ಬಳನ್ನ ಹೂತ್ ಹಾಕಿದ್ದನ್ನ ಕಣ್ಣಾರೆ ಕಂಡಿದ್ದ, ಅಥವಾ ಹೀಗೊಂದು ಹೆಣ್ಣು ಮಗಳನ್ನ ಹೂತ್ ಹಾಕಿದ್ದಾರೆ ಅಂತ ಹೇಳಿ ನಿಮ್ಮ ಬಳಿಯಲ್ಲಿ ಯಾರಾದ್ರೂ ಹೇಳಿದ್ದ? ಇಲ್ಲ, ಅದೆಷ್ಟು ನಿಮಿಷ ನೋಡಿದೇನೆ ಎಂಬ ಎಲ್ಲ ಡೀಟೇಲ್ ಅನ್ನ SIT ಅವರಿಗೆ ಕೊಟ್ಟಿದ್ದೇನೆ ಮೇಡಮ್. ನೀವೇ ನೋಡಿದ್ದೀರಿ ಕಣ್ಣಾರೆ? ನೋಡ್ರಿ ವಿಷಯವನ್ನೇ, ಏನು ಎಷ್ಟು ಗಂಟೆಗೆ ಏನೆಲ್ಲ ಡೀಟೇಲ್ ಅನ್ನು ಅವರಿಗೆ ಕೊಟ್ಟಿದ್ದೀನಿ ಮೇಡಮ್. ಈ ಸರೋಜಿನಿ ಅವರ ಗಂಡ ಯಾರು ಸರ್? ಸೋಮನಾಥ ಅಂತ ಕಾಣೋದು ಮೇಡಮ್. ಆತನಿಗೂ ತಮಗೂ ಹೆಂಗ್ ಪರಿಚಯ? ಅವ್ರೇನಾದ್ರೂ ನಿಮ್ಮ ಹತ್ರ ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ರ? ಇಲ್ಲ ಮೇಡಮ್, ಅವತ್ತಂದ್ರೆ ಅಷ್ಟೆಲ್ಲ ಯಾರ್ದು ಪರಿಚಯ ಇರಲ್ಲ ಮೇಡಮ್. ಅವತ್ತು ಅಲ್ಲ, ಹೂತ್ ಹಾಕಿದ್ದು ಅದನ್ನ ಅವ್ರು ಬಂದು ನಿಮಗೆ ಹೇಳಿದ್ರು, ನೀವ್ ಅದನ್ನ ನಾನೇ ನೋಡ್ದೆ ಅಂತ ಹೇಳ್ದೆ, ಹಿಂಗೆಲ್ಲ ಚರ್ಚೆ ಆಗ್ತಿದೆ. ಅದಕ್ಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಷ್ಟೇ. ಅಂದ್ರೆ ಸರೋಜಿನಿ ಅವರ ಗಂಡ ಹೂತ್ ಹಾಕಿದ್ದನ್ನ ಬಂದು ನಿಮ್ಮ ಹತ್ರ ಹೇಳಿದ್ದಷ್ಟೇ, ನೀವು ಕಂಡಿಲ್ಲ, ನೀವು ಕಂಡಂತೆ ಹೇಳ್ತಿದ್ದೀರಿ ಅಂತ ಕೆಲವರು ಮಾತಾಡ್ತಿದ್ದಾರೆ ಸರ್. ನಿಮ್ಮಿಂದನೇ ಅದಕ್ಕೆ ಉತ್ತರ ಬೇಕು ಮೇಡಮ್. ಅದಕ್ಕೆ ನಾನು SIT ಎಲ್ಲ ಕೊಟ್ಟಿದ್ದೀನಿ, ಯಾರನ್ನು ಹೇಳಿದ್ದನ್ನ ನಮ್ಮ ಹತ್ರ ಹೇಳಿ ಅಂತ ನಾನು ಫೋರ್ಸ್ ಮಾಡುವಂಗಿಲ್ಲ, ನನಗೆ ಗೊತ್ತು. ಬಟ್ ಜನ ನಿಮ್ ಬಗ್ಗೆ ತಪ್ಪು ತಿಳ್ಕೊಳ್ತಿದ್ದಾರೆ ಸರ್, ನಿಮ್ ಬಗ್ಗೆ ಕಾಳಜಿಯಿಂದ ಪ್ರಶ್ನೆ ಕೇಳ್ತಿದ್ದೀನಿ. ತಪ್ಪಾದ್ರೆ ಬಂದು ಅಲ್ಲಿ ಮೇಡಮ್, ಇವಾಗ ತಪ್ಪಾದ್ರೆ
ಅಲ್ಲಿ ಬಂದು ಫಸ್ಟ್ ಅಲ್ಲಿ ತೆಗಿಸಿನಿ ಮೇಡಮ್, ತೆಗಿಸಿದ ನಂತರ ಗೊತ್ತಾಗತ್ತಲ್ಲ. ಹ್ಮ್ ಇವಾಗ ಅಲ್ಲಿ ಆಗಿರ್ಬೇಕಲ್ಲ ಘಟನೆ, ಇಲ್ಲದೆ ಹೇಳ್ಲಿಕ್ಕೆ ಇಲ್ವಲ್ಲ ಮೇಡಮ್, ನಾನು ಏಕಾಏಕಿ ಬಂದು ಸುಳ್ಳು ಹೇಳ್ಲಿಕ್ಕೆ ಇಲ್ವಲ್ಲ ಅಲ್ಲ, ಮೇಡಮ್. ಘಟನೆ ಆಗಿಲ್ಲ ಅಂತ ನಾನು ಹೇಳ್ತಿಲ್ಲ ಸರ್. ಆಗಿರೋದನ್ನ ನೀವು ನೋಡಿದ್ರ ಕೇಳಿದ್ರ ಅಂತ ಕೇಳ್ತಿದ್ದೀನಿ ಅಷ್ಟೇ. ಮೇಡಮ್ ನೋಡಿದ ವಿಷಯನೇ ಹೇಳ್ತಾ ಇರೋದು ಮೇಡಮ್. ನೋಡಿದಿರಿ? ಆ ಸರೋಜಿನಿ ಗಂಡ ಇಲ್ವಲ್ಲ ಮೇಡಮ್ ಇವಾಗ. ಹಾ ಹಾ ಸರೋಜಿನಿ ಅಂತ ಹೇಳಿ ಯಾರು ಗೊತ್ತಾ? ಸರೋಜಿನಿ ಬಂದು ಪದ್ಮನಾಥ ಅನ್ನೋ ಹೌದು, ನಿಮ್ ಕಿಡ್ನಾಪ್ ಸಂಬಂಧಿ. ಮಾಡೋರಲ್ಲಿ ಒಬ್ಬರು ನಿಮ್ ಸಂಬಂಧಿ ಕೂಡ? ಸರೋಜಿನಿ. ಹೌದು, ಇನ್ನು ಹೇಳ್ತೀನಿ. ಹ್ಮ್ ಅದರ ವಿಷಯವಾಗಿ ನಾನು ತಿರ್ಗಿ ಇವಾಗ SIT ಅವರಿಗೆ ನಾವು ಇವತ್ತು ಹೇಳಿದೆ, ಹೋಗಿ ಮಾತಾಡಿದೆ. ನಾನು ಮಾತಾಡಿಸಿಟ್ಟು ಹೇಳಿದೀನಿ, ನೋಡಿ ಡಿಟೇಲ್ ಎಲ್ಲ ರೆಡಿ ಮಾಡಿದೀನಿ, SIT ಅವರಿಗೆ ಕೊಡಿ ಅಂತ ಹೇಳಿದೀನಿ. ಯಾರು ಕರ್ಕೊಂಡು ಹೋಗಿರೋದು, ಯಾವ ಕಾರಲ್ಲಿ ಕರ್ಕೊಂಡು ಹೋದ್ರು, ಯಾವ ಲಾಡ್ಜಲ್ಲಿ ಕರ್ಕೊಂಡು ಹೋಗಿರೋದು, ಎಲ್ಲ ಒಂದು ಡೀಟೇಲ್ ಇದೆ ಮೇಡಮ್. ಓಕೆ. ಅದು ಯಾವ ಡೀಟೇಲ್ಸ್ ನಾನು ಕೇಳಲ್ಲ ಸರ್.